ಸರ್, ಈಗ ಒಂದು ಮದ್ದೂರಿನಲ್ಲಿ JN1 ತಳಿ ಪತ್ತೆಯಾಗಿದೆ ಅನ್ನುವಂಥ ವದಂತಿ ಇದೆ ಸರ್, ಇದು ಕನ್ಫರ್ಮ್ ಇಲ್ಲ, ಇನ್ನೂ ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಮಗೆ ಹೇಳ್ತೀವಿ. ಇನ್ನು ಪೂರ್ತಿ ಕನ್ಫರ್ಮೇಷನ್ ನನಗೇನು ಬಂದಿಲ್ಲ ಇನ್ನು. ಚೆಕಪ್ ಮಾಡಿ ಹೇಳ್ತೀನಿ. ಓಕೆ ಸರ್, ಇವತ್ತು ತಾಂತ್ರಿಕ ಸಲಹಾ ಸಮಿತಿಯವರು ಅವರು ಒಂದು ಸಭೆ ನಡೆಸಲು ಆಲ್ರೆಡಿ ನಿಮಗೆ ಪ್ರಸ್ತಾವನೆ ಎಲ್ಲ ಕೊಟ್ಟಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಅವರು ಮೀಟಿಂಗ್ ಮಾಡಾಯಿತು. ಭಾನುವಾರನೇ ಅವರಿಗೆ ಅದು ಇನ್ನೂ ಪ್ರೀಪೋನ್ ಮಾಡಿಬಿಟ್ಟು ಭಾನುವಾರನೇ ಮಾಡಿಸಿ ಅವರೆಲ್ಲ ಡಿಸ್ಕಸ್ ಮಾಡಿ ಸಜೆಷನ್ಸ್ ಕೊಟ್ಟಿದ್ದಾರೆ. ಇವತ್ತು ಒಂದು ಅಡ್ವೈಸರಿ ನಾವು ಇವತ್ತು ಇಶ್ಯೂ ಮಾಡ್ತೀವಿ. ಈಗ ಏನೇನು ಅಂಶಗಳಿರ್ತದೆ ಅಂತ ಹೇಳಿ ಅದನ್ನು ಇವತ್ತು ಇಶ್ಯೂ ಮಾಡ್ತಾರೆ. ನೋಡಿ, ಈಗ ಅದಕ್ಕೂ ಇದಕ್ಕೂ ಈಗೇನು ಸದ್ಯಕ್ಕೇನು ನಾವು ಮಾತಾಡೋದು ಬೇಡ. ಈಗ ಏನು ಅಡ್ವೈಸರಿ ಇದೆ ಅದನ್ನು ಇಶ್ಯೂ ಮಾಡ್ತೀವಿ. ಆಮೇಲೆಲ್ಲ ಸ್ವಲ್ಪ ಯಾವ ರೀತಿಯಾಗಿ ಇದು ಬೆಳವಣಿಗೆ ಆಗ್ತದೆ ನೋಡ್ತೀವಿ. ತದನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡಿ ಹೇಳ್ತೀವಿ. ಸದ್ಯದಕ್ಕೆ ನೋಡಿ, ಏನು ಆತಂಕ ಮತ್ತು ಈ ಏನು JN1 ಅಂತ ಇದೆ ಮತ್ತು ಬೇರೆ ಬೇರೆ ಕೋವಿಡ್ ಸ್ಟೇನ್ಸ್ ಏನಿದೆ, ಎಲ್ಲೂ ತೀರಾ ಅದರಿಂದ ನಮಗೆ ಭಾಳ ಹಾನಿಕರ ಆಗ್ತಕ್ಕಂಥದ್ದು ಏನೂ ಕಾಣ್ತಾ ಇಲ್ಲ ಇದುವರೆಗೂ ಇರುವಂಥ ಮಾಹಿತಿ. ಮತ್ತು ಅದರಿಂದನೇ ಜನ ICUಗೆ ಹೋಗುವಂಥ ಪರಿಸ್ಥಿತಿ ಆ ಥರ ಏನು ಉದ್ಭವ ಆಗಿಲ್ಲ. ಕೆಲವ್ರಿಗೆ ಬೇರೆ ಬೇರೆ ಕಾಯಿಲೆಗಳಿದ್ದು ಇದು ಸೇರಿಕೊಂಡಿದ್ದಾಗ ಅವ್ರಿಗೆ ಅದರಿಂದ ಅವರು ICUಗಳಿಗೆಲ್ಲ ಕೆಲವರೆಲ್ಲ ಹೋಗಿದ್ದಾರೆ. ಅದು ಬಿಟ್ಟರೆ ಇದರಿಂದನೇ ಕೋವಿಡಿಂದನೇ ಯಾರೂ ಕೂಡ ಆ ಥರ ಪರಿಸ್ಥಿತಿ ಬಂದಿರತಕ್ಕ ಇದುವರೆಗೂ ನಮಗೆ ಕಂಡು ಬಂದಿಲ್ಲ. ಯಾರ ಮೇಲೂ ಕೂಡ ಈಗ ಆ ಥರ ಕ್ರಮ ಏನು ತೊಗೊಳಕ್ಕೆ ಹೋಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅದರ ನಾಳೆ ಹೇಗೋ ಕೇಂದ್ರ ಸರ್ಕಾರದ ಜೊತೆ ಒಂದು ಮೀಟಿಂಗ್ ಕೂಡ ಇಟ್ಕೊಂಡಿದೆ, ಮಧ್ಯಾಹ್ನ ಇದೆ. ಸೊ ಆ ಮೀಟಿಂಗ್ನಲ್ಲಿ ಏನೇನು ಮುಂದೆ ಚರ್ಚೆ ಮಾಡಬೇಕು, ಏನೇನು ಕ್ರಮ ತೊಗೋಬೇಕು ಅಲ್ಲೂ ಡಿಸೈಡ್ ಮಾಡಿದೆ. ಯಾಕಂದರೆ ಸುಮ್ಮನೆ ನಾವು ಏನೋ ಮಾಡಿಬಿಡೋದು ಆಮೇಲೆ ಮತ್ತೆ ಅದು ವಾಪಸ್ ಹೋಗೋದು ಆ ಥರ ಆಗೋದು ಬೇಡ. ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ನಂತರ ತೀರ್ಮಾನ ಮಾಡ್ತೀವಿ. ನಾಳೆ ಕೇಂದ್ರ ಸರ್ಕಾರದ ಜೊತೆನೂ ಕೂಡ ಸಭೆ ಕೇಂದ್ರ ಸಚಿವರು ಕೂಡ ಒಂದು ಸಭೆಯನ್ನು ಕರೆದಿದ್ದಾರೆ. ಅಲ್ಲೂ ಈ ವಿಷಯಗಳೆಲ್ಲ ಚರ್ಚೆ ಮಾಡ್ತೀವಿ. ಇವತ್ತಿಗೆ ಹೇಳಿದ್ನಲ್ಲ, ಮಾಸ್ಕನ್ನು ವಯಸ್ಸಾಗಿರೋರು ಅವ್ರ ಮಾಸ್ಕ್ಗಳನ್ನು ಹಾಕ್ಕೊಳ್ಬೇಕಾಗ್ತದೆ. ಮತ್ತು ಯಾರಿಗೆ ಬೇರೆ ಬೇರೆ ರೋಗಗಳು ಇರ್ತಕ್ಕಂಥವ್ರು, ಯಾರಿಗೆ ಕೋವಿಡ್ ಅಂದರೆ ಇದು ಹೃದಯ ಅಥವಾ ಕಿಡ್ನಿ ಅಥವಾ ಬೇರೆ ಬೇರೆ ಈ ಥರ ಒಂದು ಅವ್ರಿಗೆ ರೋಗಗಳಿದ್ದರೆ, ಯಾಕಂದರೆ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ. ಸೊ ಅವ್ರಿಗೆ ಯಾವುದೇ ರೀತಿಯ ಸೋಂಕು ಅವ್ರಿಗೆ ಮುಟ್ಟಬಾರ್ದು. ಸೊ ಅವ್ರಿಗೂ ಕೂಡ ಮಾಸ್ಕ್ ಹಾಕ್ಕೊಂಡ್ರೆ ಒಳ್ಳೆಯದು. ವಯಸ್ಸಾಗಿರೋರು ಮಾಸ್ಕ್ ಹಾಕ್ಕೊಂಡ್ರೆ ಒಳ್ಳೆಯದು. ಮತ್ತು ಭಾಳಷ್ಟು ಜನ ಆಗ ಅವರು ಕೂಡ ಮಾಸ್ಕ್ ಹಾಕ್ಕೊಂಡು ಬೇರೆಯವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು. ಸೊ ಅಂಥವ್ರು ಹಾಕ್ಕೋಬೇಕು. ಈ ರೀತಿಯಾದಂಥ ಕೆಲವು ವಿಷಯಗಳನ್ನು ಬಹುತೇಕ ಇರ್ತದೆ. ಅದು ಮೋಸ್ಟ್ಲಿ ಟೆಸ್ಟ್ಗೆ ಹೋಗಿರ್ಬೋದು. ನಾನು ಚೆಕಪ್ ಮಾಡ್ತೀನಿ, ಯಾಕಂದರೆ ಅದು 100% ಮಾಹಿತಿ ತೊಗೊಂಡು ಆಮೇಲೆ ಹೇಳ್ಬೋದು. ಅದು JN1 ಬೇಕಾದಷ್ಟು ಬೇರೆ ಬೇರೆ ದೇಶಗಳು ಕೂಡ ಇದೆ. ಇದುವರೆಗೂ JN1ನಿಂದ ಭಾಳ ಗಂಭೀರವಾದಂಥ ಒಂದು ಪರಿಣಾಮ ಆಗಿರತಕ್ಕಂಥದ್ದು ಎಲ್ಲೂ ಕೂಡ ನಮಗೆ ಕಂಡು ಬಂದಿಲ್ಲ. ಅಮೆರಿಕಾದಲ್ಲಾದ್ರೂ ಇರ್ಬೋದು, ಸಿಂಗಪೂರ್ಲಾಗಿರ್ಬೋದು, ಬೇರೆ ರಾಜ್ಯಗಳಲ್ಲೂ ಕೂಡ ಇರ್ಬೋದು. ಅದರಿಂದ ಈಗ ಹಿಂದೆ ಒಮಿಕ್ರಾನ್ ಬಂದಿತ್ತು, ಅದು ಬಂದು ಹೋಯಿತು. ಸೊ ಅದಕ್ಕೋಸ್ಕರ JN1 ಅಂತ ಹೇಳಿದ ತಕ್ಷಣ ಆತಂಕ ಏನಿಲ್ಲ. ಅದು ಒಂದು ಈ ಕೋವಿಡಲ್ಲಿರುವಂಥ ಇನ್ನೊಂದು ರೂಪಾಂತರ ಆಗಿರ್ತಕ್ಕಂಥ ಒಂದು ವೈರಾಣು. ಅದರಿಂದ ಅದು ಆಗಿದೆ ಅಂತ ಹೇಳಿದ ತಕ್ಷಣ ಅದನ್ನು ಕೂಡ ಗಾಬರಿ ಏನಿಲ್ಲ ಆ್ಯಸ್ ಆಫ್ ಟುಡೇ, ಆಯಿತಾ, ಇವತ್ತಿನ ಪರಿಸ್ಥಿತಿಯಲ್ಲಿ. ಸೊ ನಾವು ಒಟ್ಟಾರೆ ಎಲ್ಲವನ್ನು ಕೂಡ ಎಚ್ಚರಿಕೆಯಿಂದ ಇವತ್ತು ಮಧ್ಯಾಹ್ನ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳ ಜೊತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಒಂದು ಮೀಟಿಂಗು ಇಟ್ಕೊಂಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸು ಎಲ್ಲ ರಾಜ್ಯದ ಎಲ್ಲ ಕಡೆ ಈ ಬೇರೆ ಬೇರೆ ಸೂಚನೆಗಳೆಲ್ಲ ನೀಡ್ತಾ ಇದ್ದೀವಿ, ಮಾನಿಟರ್ ಮಾಡ್ತಾಯಿದ್ದೀವಿ. ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ ಎಲ್ಲ ಮಾತಾಡ್ತಾರೆ. ನಾನು ಭಾಗವಹಿಸಿದ್ರು ಕೂಡ ಸ್ವಲ್ಪ ಹೊತ್ತು ಭಾಗವಹಿಸ್ತೀನಿ. ಆಸ್ಪತ್ರೆಗಳಿಗೆ ಈಗ ಕಿಟ್ಗಳೆಲ್ಲ ಖರೀದಿ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಇದೆ, ಬಟ್ ಅಷ್ಟೊಂದು ಕ್ವಾಂಟಿಟಿ ಇಲ್ಲ. ಸೊ ಈಗ ನೇರವಾಗಿ ನಾವು ನಮ್ಮ ಅಧಿಕಾರಿಗಳಿಗೇ ಅವರ ಹಂತದಲ್ಲೇ ತಾತ್ಕಾಲಿಕವಾಗಿ ತೊಗೊಳ್ಳಿ, ಯಾಕಂದರೆ ನಾವು ಇಲ್ಲಿಂದ ಪ್ರೊಕ್ಯೂರ್ ಮಾಡಿ ಕಳಿಸೋಷ್ಟು ಲೇಟ್ ಆಗ್ತದೆ. ಸ್ಥಳೀಯವಾಗಿ ನೀವೇ ತೊಗೊಳ್ಳೋದಕ್ಕೆ ಅಂತಲೇ ನಾವು ಅವ್ರಿಗೆ ಒಂದು ಪರ್ಮಿಷನ್ ಕೊಡಿಸೋದಕ್ಕೆ ಈಗ ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಲೋಕಲಲ್ಲೇ ಅಲ್ಲೇ RT-PCR ಕಿಟ್ಸು ಮತ್ತು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ಗಳು ಮತ್ತು ಇದೆಲ್ಲ ಮಾಡ್ಕೊಡೋದಕ್ಕೆ ಸದ್ಯಕ್ಕೆ ಇಮಿಡಿಯೇಟಾಗಿ ಅವರು ಶುರು ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ನಮಗೆ ಟೆಸ್ಟಿಂಗನ್ನು ಈಗಲೇ ಆದಷ್ಟು ಬೇಗ ಶುರು ಮಾಡಿಕೊಂಡ್ರೆ ನಮಗೆ ಎಷ್ಟರ ಮಟ್ಟಿಗೆ ಇದು ಹರಡಿದೆ ಅಂತ ಗೊತ್ತಾಗ್ತದೆ. ಟೆಸ್ಟೇ ಮಾಡದೆ ಹೋದರೆ ಏನು ಗೊತ್ತಾಗುತ್ತೆ ನಮಗೆ. ಸೊ ಟೆಸ್ಟಿಂಗನ್ನು ಹೆಚ್ಚು ಮಾಡಬೇಕೀಗ, ಅದು ನಮ್ಗೆ ಆದ್ಯತೆ. ಈಗ ಹೆಚ್ಚು ಟೆಸ್ಟ್ಗಳು ಮಾಡಿಸಿ ಇವತ್ತು ಏನು ಪರಿಸ್ಥಿತಿ ಇದೆ ಅಂತ ತಿಳ್ಕೊಳ್ತಕ್ಕಂಥದ್ದಕ್ಕೆ ಅದು ನಮಗೆ ಒಂದು ದಾರಿ. ಅದು ಈಗ ಆ್ಯಸ್ ಆಫ್ ನಾವು ಏನು ಇನ್ಕ್ರೀಸ್ ಆಗಿಲ್ಲ, ಜಾಸ್ತಿ ಏನಿಲ್ಲ. ಲೇಟೆಸ್ಟ್ ಫಿಗರ್ಸ್ ಬೇಕಾದ್ರೆ ತಿಳ್ಕೊಂಡು ಹೇಳ್ತೀನಿ. ಬಟ್ ಈಗ ಟೆಸ್ಟಿಂಗ್ ಹೆಚ್ಚು ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಟೆಸ್ಟಿಂಗ್ನ ಹೆಚ್ಚು ಮಾಡ್ಕೊಂಡು ಎಲ್ಲ ಕಡೆ ರಾಜ್ಯಾದ್ಯಂತ
ಎಲ್ಲ ಆಸ್ಪತ್ರೆಗಳಲ್ಲಿ ಯಾರಾದ್ರು ಇನ್ಫೆಕ್ಷನ್ಸ್ ಹೋಗಿ ಆಸ್ಪತ್ರೆಗೆ ಸೇರಿರ್ತಾರೆ. ಕೇವಲ ಗುಣಲಕ್ಷಣಗಳು ಮಾತ್ರ ಅಲ್ಲ, ಮೊದಲು ಯಾರ್ಯಾರಿಗೆ ಈಗ ಆಸ್ಪತ್ರೆಗಳು ಪ್ರೈಮರಿ ಹೆಲ್ತ್ ಸೆಂಟರ್ಗಳು ಎಲ್ಲ ಕಡೆ ಹೋಗ್ತಾರೆ, ಪ್ರೈವೇಟ್ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಅಲ್ಲೂ ಮಾಡಿಸಕ್ಕೆ ಹೇಳ್ತಾ ಇದ್ದೀವಿ. ಅವಾಗ ಏನಾಗ್ತದೆ, ಅವಾಗ ಬೇರೆ ಅವ್ರಿಗೆ ಕಾಯಿಲೆಗಳಿಂದ ಹೋಗಿರ್ತಾರೆ. ಆವಾಗ ಇದನ್ನು ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಇನ್ಫೆಕ್ಷನ್ ಇದೆಯಾ ಇಲ್ವಾ ಅಂತ. ಸುಮ್ಮನೆ ಬೀದಿಯಲ್ಲಿ ಹೋಗಿ ಜನರನ್ನು ಹಿಡಿದು ನಾವು ಟೆಸ್ಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಎಷ್ಟು ಮಟ್ಟಿಗೆ ಇದರಿಂದ ಇನ್ಫೆಕ್ಷನ್ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಗೊತ್ತಾಗ್ತಕ್ಕಂಥದ್ದಕ್ಕೆ ನಾವು ಎಲ್ಲ ಇಂಥ ಜಾಗಗಳಲ್ಲಿ ಟೆಸ್ಟ್ ಮಾಡಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.